ಇವತ್ತು ನೂತನ ಗುರುಭವನದ ಕಟ್ಟಡದ ಪ್ರಥಮ ಹಂತದ ಈ ಗುದ್ಲಿ ಪೂಜೆಯ ಸಮಾರಂಭದಲ್ಲಿ ವೇದಿಕೆ ಮೇಲೆ ನಿಮ್ಮೆಲ್ಲರ ಮತ್ತು ಹಾಗೂ ನನ್ನ ಸೋದರ ಸಮಾನರು, ಈ ಭಾಗದ ಶಾಸಕರು ಆಗಿರ್ತಕ್ಕಂಥ ಸನ್ಮಾನ್ಯ ಅಶೋಕ್ ಮನಗುಳಿ ಅವರೇ, ವೇದಿಕೆ ಮೇಲೆ ಇರ್ತಕ್ಕಂಥ ರಾಜ್ಯ ಮಟ್ಟದ ಶಿಕ್ಷಕ ಸಂಘದ ಅಧ್ಯಕ್ಷ ಆಗಿರ್ತಕ್ಕಂಥ ಶ್ರೀಯುತ ನುಗ್ಲಿ ಅವರೇ, ಅದೇ ರೀತಿ ಈ ಭಾಗದ ಶಿಕ್ಷಕ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಅರ್ಜುನ್ ಲಮಾಣಿಯವರೇ, ಆನಂದ್ ಬೋಸ್ನೂರ್ ಅವರೇ, ನಮ್ಮ ಗ್ಯಾರಂಟಿಯ ಅಧ್ಯಕ್ಷರಿದ್ದಾರೆ, ನಮ್ಮ ಸಾಕಷ್ಟು ನಮ್ಮ ಹಿರಿಯ ಮುಖಂಡರೆಲ್ಲರೂ ಇದ್ದಾರೆ. ದಯವಿಟ್ಟು ಕೆಲವು ಹೆಸರು ಗೊತ್ತಾಗಲ್ಲ, ದಯವಿಟ್ಟು ಕ್ಷಮಿಸಬೇಕಾಗ್ತದೆ. ವಿವಿಧ ಹುದ್ದೆಯನ್ನ ತಗೊಂಡಿರ್ತಕ್ಕಂಥ ಎಲ್ಲ ನಮ್ಮ ಸ್ನೇಹಿತರೆ ಹಾಗೂ ಅಧಿಕಾರಿ ವರ್ಗದವರೇ, ಬಿ ಅವರಿದ್ದಾರೆ, ಮತ್ತೆ ಎಲ್ಲ ನಮ್ಮ ಇಲಾಖೆಯ ಅಧಿಕಾರಿ ವರ್ಗದವರೇ, ಮುಂಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಶಿಕ್ಷಕ ವೃಂದದವರ ಹೆಡ್ ಮಾಸ್ಟರ್ ಇರ್ಬೋದು, ಎಲ್ಲರೂ ಕೂಡ, ಮತ್ತೆ ವಿಶೇಷವಾಗಿ ಪತ್ರಿಕಾ ಮಾಧ್ಯಮದವರು ಕೂಡ ಇದ್ದಾರೆ. ಬಹಳ ಸಂತೋಷ ಆಗ್ತದೆ. ಕಾಲ ಸ್ವಲ್ಪ, ಯಾಕೆಂದ್ರೆ 3 ಗಂಟೆಗೆ ಗುಲ್ಬರ್ಗದಲ್ಲಿ ರಿವ್ಯೂ ಮೀಟಿಂಗ್ ಅಂತ ಹಾಕೊಂಡ್ಬಿಟ್ಟಿದ್ದೆ, 4 ಗಂಟೆಗಂತ ಹೇಳಿದೆ. ಈಗ ಇಲ್ಲಿಂದ ಇಲ್ಲಿ ಮುಗಿಸಿ ಅಲ್ಲಿಗೆ ಹೋಗ್ಬೇಕಾಗ್ತದೆ. ಅದಾದ್ಮೇಲೆ ನಾನು ಬೆಂಗಳೂರಿಗೆ ಹೋಗ್ಬೇಕು. ನಾಳೆ ಕ್ಯಾಬಿನೆಟ್ ಬೇರೆ ಇದೆ, ನಂದು ಕೆಲವು ಸಬ್ಜೆಕ್ಟ್ ಬರೋ ಚಾನ್ಸಸ್ ಇದಾವೆ. ಅದಕ್ಕೆ ಆದ್ರೆ ನಾನು ಹೆಚ್ಚು ಉದ್ದಕ್ಕೆ ಭಾಷಣ ಮಾಡ್ಕೊಂಡು ಹೋಗೋದಿಲ್ಲ. ವರ್ಗಾವಣೆ ಕೊಟ್ಟಿರ್ತಕ್ಕಂಥ ಕೆಲಸ ಅವರು ಶಿಕ್ಷಣ ಮಂತ್ರಿಗಳಾದ ಮೇಲೆ ನಮಗೆಲ್ಲ ಗೊತ್ತಿದೆ. ಶಾಲೆಗಳಿಗೆ ಇವತ್ತು 6 ದಿನ ಮೊಟ್ಟೆಯನ್ನು ಕೊಡಿಸ್ತಕ್ಕಂಥ ಕೆಲಸ. ಜೊತೆಗೆ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರು ಪ್ರಾಮಾಣಿಕವಾಗಿ ನಾವು ನೆನಪಿಡಬೇಕು, ಏನು ಸಿದ್ದರಾಮಯ್ಯನವರು 2013-18ರಲ್ಲಿ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು 1ರಿಂದ 7ಕ್ಕೆ ನೇಮಕಾತಿಯಾಗಿರ್ತಕ್ಕಂಥ ಶಿಕ್ಷಕರನ್ನ 1ರಿಂದ 5ಕ್ಕೆ ಡಿಮೋಷನ್ ಮಾಡಿದ್ರು. ಬಹುಶಃ ಸಿದ್ದರಾಮಯ್ಯನವರು, ಮಧು ಬಂಗಾರಪ್ಪನವರು ಇಬ್ಬರು ಇರದೆ ಹೋದ್ರೆ ನಮ್ಮನ್ನ ಹೊಳ್ಳಿ 6ರಿಂದ 7ಕ್ಕೆ ರಿಸ್ಟೋರ್ ಮಾಡ್ತಕ್ಕಂಥ ಕೆಲಸ ಸಾಧ್ಯವಾಗ್ತಿರ್ಲಿಲ್ಲ ಅನ್ನೋದನ್ನ ನಾವು ಯಾರು ಕೂಡ ನೆನಪಾಗಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಪಾಲ್ಗೊಂಡು ಕೇಳ್ತೀವಿ ನಾವು, 6ರಿಂದ 7ಕ್ಕೆ ಮಾಡಿದ್ರೆ ಏನಾದ್ರು ಅಂತ ಹೇಳಿ. ಬಹುಶಃ ಯಾವುದೇ ಇಲಾಖೆ ಇತಿಹಾಸದಲ್ಲಿ ಒಂದು ಸಲ ಹಿಂಬಡ್ತಿ ಕೊಟ್ಟಿದ್ದನ್ನ ವಾಪಸ್ ಪಡೆದಿರ್ತಕ್ಕಂಥ ಇತಿಹಾಸ ಅದು ಮಧು ಬಂಗಾರಪ್ಪನವರಿಂದ ಮಾತ್ರ ಸಾಧ್ಯ ಆಗಿದೆ. ಬರೀ ಅಷ್ಟೇ ಬಿಡ್ತಾ ಇಲ್ಲ ಅವರು. ನಾನು ನಿರಂತರ ಹೋಗಿ ಅವರ ಭೇಟಿ ಆಗ್ತಿರ್ತೇನೆ. ಯಾರು ಪದವಿಯನ್ನ ಪೂರೈಸಿದಾರಲ್ಲ ಅವರಿಗೆ ಒಂದು ಆರ್ಥಿಕ ಶಕ್ತಿಯನ್ನು ತುಂಬಬೇಕು, ಒಂದು ಇನ್ಕ್ರಿಮೆಂಟ್ ಕೊಡಬೇಕು, ಒಂದು ಲಂಸಮ್ ಅಮೌಂಟ್ ಕೊಡಬೇಕು, ಅಥವಾ ಒಂದಿಷ್ಟು ಸ್ಪೆಷಲ್ ಅಮೌಂಟ್ಸ್ ಕೊಡಬೇಕು ಅನ್ನೋದನ್ನ ಅದನ್ನು ಕೂಡ ಮುಂದಿನ ದಿನಮಾನದಲ್ಲಿ ಕ್ಯಾಬಿನೆಟ್ಗೆ ತಂದು ಮಾಡಿಸಿಕೊಡ್ತಕ್ಕಂಥ ಕೆಲಸವನ್ನ ಮಧು ಬಂಗಾರಪ್ಪ ಸಾಹೇಬರು ಮಾಡಿಸಿಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಜೊತೆಗೆ ನಿಮಗೆಲ್ಲ ಗೊತ್ತಿರಲಿ, ನಮ್ಮ ಶಾಲೆಗಳಲ್ಲಿ ಸರ್ 3 ವರ್ಷಗಳಿಂದ ಬಡ್ತಿ ಪ್ರಕ್ರಿಯೆಗಳು ನಿಂತಿದ್ದು. ಇತ್ತೀಚೆಗೆ ತಾವು ಶಿಕ್ಷಣ ಸಚಿವರಾದ ಮೇಲೆ ಏನು ಬೆಳಗಾವಿ